ಉತ್ತರ ಕನ್ನಡ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ನೀಡಿದ್ದಾರೆ. ನೋಡೋಣ ಏನೆಲ್ಲ ಹೇಳಿದ್ದಾರೆ ಅನ್ನೋದಾಗಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಸಮಸ್ಯೆಗಳ ಬಗ್ಗೆ ಜೊತೆಗೆ ಬೇರೆ ಬೇರೆ ಸಮಸ್ಯೆಗಳಿತ್ತು ಆ ಭಾಗಗಳಲ್ಲಿ. ರೈತರ ಹೋರಾಟ, ಮೆಕ್ಕೆಜೋಳ, ಕಬ್ಬು ಇವೆಲ್ಲವೂ ಕೂಡ ಬಹಳ ದೊಡ್ಡ ಸಮಸ್ಯೆ. ಸಂಬಂಧಿಸಿದ ಹಾಗೆ ಡಿಕೆ ಶಿವಕುಮಾರ್ ಈಗ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಉತ್ತರ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಕೇಂದ್ರ ಉತ್ತರಿಸಬೇಕು, ಈಗಾಗಲೇ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ಅನ್ನೋದಾಗಿ ಹೇಳಿದ್ದಾರೆ. ದುಬಾರಿಯಾಗುವ ತೀರ್ಮಾನ ಕೈಗೊಂಡಿದ್ದೇವೆ ಅನ್ನೋದಾಗಿ ಹೇಳಿದ್ದಾರೆ. ಮೆಕ್ಕೆಜೋಳ ವಿಚಾರದಲ್ಲಿ ಕೇಂದ್ರ ಮಾತನಾಡ್ತಿಲ್ಲ, ಬಿಜೆಪಿ ಸಂಸದರು ಈ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ ಅನ್ನೋದಾಗಿ ಮತ್ತೆ ಬಿಜೆಪಿಯ ಸಂಸದರನ್ನ ಬೊಟ್ಟು ಮಾಡುವಂತ ಪ್ರಯತ್ನವನ್ನ ಡಿಕೆಶಿ ಮಾಡಿದ್ದಾರೆ. ಬಿಜೆಪಿ ಸಂಸದರಿಗೆ ಅರಿವಿಲ್ವಾ ಹಾಗಾದ್ರೆ ಅನ್ನೋದಾಗಿ ಡಿಕೆಶಿ ಪ್ರಶ್ನಿಸಿದ್ದಾರೆ. ಪರಿಹಾರವನ್ನ ನಾವು ಕೊಡ್ತೇವೆ ಅನ್ನೋದಾಗಿ ಡಿಕೆಶಿ ಒಂದು ಭರವಸೆ ನೀಡುವುದರ ಜೊತೆಗೆ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇರುತ್ತಲ್ವಾ ಅನ್ನೋದನ್ನು ಕೂಡ ಪ್ರಶ್ನಿಸಿದ್ದಾರೆ. ಈವರೆಗೂ ಬೊಮ್ಮಾಯಿ ಏಕೆ ಮಾತನಾಡ್ತಿಲ್ಲ ಆ ಭಾಗದ ಸಂಸದರು? ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಗಮನಿಸಬೇಕು, ಮೆಕ್ಕೆಜೋಳ ಮತ್ತು ಕಬ್ಬು ಬೆಳೆಗಾರರ ಹೋರಾಟ ನಿರಂತರವಾಗಿ ಆ ಭಾಗಗಳಲ್ಲಿ ನಡೀತಾ ಇದೆ. ಬಹಳ ಪ್ರಮುಖವಾಗಿ ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ವಾರಗಟ್ಟಲೆ ನಡೆಯಿತು. ಕೊನೆಗೂ ಕಬ್ಬು ಬೆಳೆಗಾರರ ಬೇಡಿಕೆಯನ್ನು ಪುರಸ್ಕರಿಸಿ ರಾಜ್ಯ ಸರ್ಕಾರ ಒಂದು ಸಮಾಧಾನ ಮಾಡುವಂಥ ಪ್ರಯತ್ನವನ್ನು ಮಾಡ್ತು ಅನ್ನೋದನ್ನು ನಾವು ಗಮನಿಸಬೇಕು. ಅದಾದ ಬಳಿಕ ಮೆಕ್ಕೆಜೋಳಕ್ಕೆ ಒಂದು ಬೆಂಬಲ ಬೆಲೆಯನ್ನು ಘೋಷಿಸಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ರೈತರೆಲ್ಲರೂ ಕೂಡ ಟ್ರ್ಯಾಕ್ಟರ್ ಜಾಥಾ ಅದು ಇದು ಅಂತೆಲ್ಲ ಮಾಡಿದ್ರು. ಬಿಜೆಪಿಯವರು ಕೂಡ ರೈತರ ಜೊತೆಗೆ ಸೇರಿಕೊಂಡು ಕಾಂಗ್ರೆಸ್ ಸರ್ಕಾರವನ್ನು ಕಟ್ಟಿ ಹಾಕುವಂಥ ಪ್ರಯತ್ನವನ್ನು ಮಾಡಿದ್ರು. ಇವತ್ತಿನಿಂದ ಬೆಳಗಾವಿ ಅಧಿವೇಶನ ಆರಂಭ ಆಗುವ ಮುನ್ನವೇ ರೈತರೆಲ್ಲರೂ ಕೂಡ ಜೊತೆಗೆ ಬಿಜೆಪಿಯವರು ಕೂಡ ಸೇರಿಕೊಂಡು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ BY ವಿಜಯೇಂದ್ರ ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ಕೇಳೋಣ ಬನ್ನಿ. ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ, ವಿಶೇಷವಾಗಿ ಕಬ್ಬು ಬೆಳೆಗಾರರ ಸಮಸ್ಯೆ ಇನ್ನೂ ಸಂಪೂರ್ಣವಾಗಿ ಇತ್ಯರ್ಥ ಆಗಿಲ್ಲ. ಮೆಕ್ಕೆಜೋಳ ಬೆಳೆಯುವಂತ ರೈತರು ಸೂಕ್ತ ಸಮಯದಲ್ಲಿ ರಾಜ್ಯ ಸರ್ಕಾರ ಖರೀದಿ ಕೇಂದ್ರ ಪ್ರಾರಂಭ ಮಾಡದೇನೆ 1500, 1600 ರೂಪಾಯಿಗೆ ಮೆಕ್ಕೆಜೋಳವನ್ನ ಮಾರಿರ್ತಕ್ಕಂಥದ್ದು ದಲ್ಲಾಳಿಗಳಿಗೆ. ಇದು ಕೂಡ ನಾವು ಚರ್ಚೆನ ಮಾಡಬೇಕಾಗಿದೆ. ಹತ್ತಿ, ತೊಗರಿ ರೈತರ ಸಮಸ್ಯೆ ಸಮಗ್ರ ಚರ್ಚೆ ಆಗಬೇಕಾಗಿದೆ. ಮತ್ತೊಂದು ಕಡೆ ಆಡಳಿತ ಪಕ್ಷದ ಆಂತರಿಕ ಕಚ್ಚಾಟದ ಪರಿಣಾಮವಾಗಿ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂಥದ್ದು. ನುಡಿದಂತೆ ನಡೆದ ಸರ್ಕಾರ ಅಂತೇಳಿ ಮುಖ್ಯಮಂತ್ರಿಗಳು ಮೊನ್ನೆನೂ ಕೂಡ ಅವರ ಹೇಳಿಕೆಯನ್ನು ಗಮನಿಸ್ತಾ ಇದ್ವಿ. ಚುನಾವಣಾ ಸಂದರ್ಭದಲ್ಲಿ ತಮ್ಮ ಪ್ರಣಾಳಿಕೆಯಲ್ಲಿ ಏನೇನೋ ಆಶ್ವಾಸನೆಯನ್ನು ಕೊಟ್ಟಿದ್ರು, ಯಾವುದನ್ನು ಕೂಡ ಈಡೇರಿಸಿಲ್ಲ. ರಾಜ್ಯದ ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ, ವಿಶೇಷವಾಗಿ ಕಬ್ಬು ಬೆಳೆಗಾರರ ಸಮಸ್ಯೆ ಇನ್ನೂ ಸಂಪೂರ್ಣವಾಗಿ ಇತ್ಯರ್ಥ ಆಗಿಲ್ಲ. ಮೆಕ್ಕೆಜೋಳ ಬೆಳೆಯುವಂತ ರೈತರು ಸೂಕ್ತ ಸಮಯದಲ್ಲಿ ರಾಜ್ಯ ಸರ್ಕಾರ ಖರೀದಿ ಕೇಂದ್ರ ಪ್ರಾರಂಭ ಮಾಡದೇನೆ 1500 ಕೇಂದ್ರ ಸರ್ಕಾರದವರು ಉತ್ತರ ಕರ್ನಾಟಕದ ಸಮಸ್ಯೆಗೆ ಉತ್ತರ ಕೊಡಬೇಕಾದ ಈಗಾಗಲೇ ನಾವು ಮುಖ್ಯಮಂತ್ರಿಗಳು ಎಲ್ಲ ಸೇರಿ ಮೆಕ್ಕೆಜೋಳದ ವಿಚಾರದಲ್ಲಿ, ಕಬ್ಬಿನ ವಿಚಾರದಲ್ಲಿ ಬಹುಶಃ ಸರ್ಕಾರಕ್ಕೆ ಬಹಳ ದುಬಾರಿ ಆಗುವಂಥ ತೀರ್ಮಾನಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಮೆಕ್ಕೆಜೋಳ ಇಲ್ಲಿವರೆಗೂ ಕೇಂದ್ರ ಸರ್ಕಾರ ಮಾಡಿಲ್ಲ. ಬಿಜೆಪಿ ಸಂಸತ್ ಸದಸ್ಯರು ಏನಿದ್ದಾರೆ ಅವರು ಎಲ್ಲ ವಿಚಾರದಲ್ಲಿ ಇವತ್ತವರೆಗೂ ಧ್ವನಿ ಎತ್ತಿಲ್ಲ. ಅವ್ರಿಗೆ ಅರಿವಿಲ್ವೇ? ಈಗ ಬೊಮ್ಮಾಯಿ ಅವರು ಹೇಳ್ತಾ ಇದ್ದಾರೆ ನಾವು ತಗೋಬೇಕು, ನಾವು ಸೆಂಟ್ರ್ ಮಾಡಬೇಕು ಅಂತ. ಕೇಂದ್ರ ಸರ್ಕಾರದ ಪಾಲೇನಿದು? ಬೆಲೆ ತೀರ್ಮಾನ ಮಾಡೋದು ಯಾರು? ಪ್ರತಿಯೊಂದಕ್ಕೂ MRP ಬೆಲೆ ತೀರ್ಮಾನ ಮಾಡೋರು ಅವರು. ಇವತ್ತವರೆಗೂ ಯಾವ ತೀರ್ಮಾನ ಕೂಡ ಅವರು ತೆಗೆದುಕೊಂಡಿಲ್ಲ. ಸೊ ಅದನ್ನು ನಾವು ಹೇಳ್ತೀವಿ, ಪರಿಹಾರ ನಾವು ಕೊಡೋಕ್ಕೆ ನಾವು ಇರೋದು. ಬಟ್ ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೂಡ ಇದೆಯಲ್ಲ.
ಇಲ್ಲಿವರೆಗೂ ಯಾಕೆ ಬೊಮ್ಮಾಯಿ ಅವರು ಪಾರ್ಲಿಮೆಂಟಲ್ಲಿ ರೈಸ್ ಮಾಡಿಲ್ಲ, ಪ್ರೈಮ್ ಮಿನಿಸ್ಟರ್ ಮೀಟ್ ಮಾಡಿಲ್ಲ, ಅಗ್ರಿಕಲ್ಚರ್ ಮಿನಿಸ್ಟರ್ ಮೀಟ್ ಮಾಡಿಲ್ಲ, ಇದಕ್ಕೆಲ್ಲ ಯಾಕೆ ಮಾಡಿಲ್ಲ ಮಾತಾಡೋರು? ಸೊ ಇಷ್ಟೆಲ್ಲ ಇದೆ ಸರ್. ಅದ್ರ ಜೊತೆ ನೀರಾವರಿ ಸಮಸ್ಯೆ ಇದೆ, ಸಾಕಷ್ಟು ಅವೆಲ್ಲ ಯೋಜನೆ ಅನುಷ್ಠಾನ ಆಗಿಲ್ಲ. ನೋಡ್ರಿ, ನಾವು ಮಾಡಿದಷ್ಟು ನನ್ನ ಅವಧಿಯಲ್ಲಿ ಮಾಡಿದಷ್ಟು ಈಗ ಅದೇನು ನೆನ್ನೆ ಮೆಕ್ಕೆಜೋಳದ ಬಗ್ಗೆನೂ ಹೇಳ್ಕೊಂಡವ್ರೆ. ಇಷ್ಟೊತ್ತಿಗೆ ಖರೀದಿ ಕೇಂದ್ರಗಳು ಓಪನ್ ಆಗಿ ಎಲ್ಲ ಕಡೆ 50% ಖರೀದಿ ಆಗಬೇಕಾಗಿತ್ತು. ಪಾಪ ರೈತ ಬೆಳೆದಿರ್ತಾನೆ, ಸಾಲ ತಗೊಂಡಿರ್ತಾನೆ, ಇನ್ ಟೈಮ್ಗೆ ನೀವು ಇಂಟರ್ಫಿಯರ್ ಆಗಿದೆ. ಮತ್ತು ಮಧ್ಯವರ್ತಿಗಳು ದುಡ್ಡು ಕೊಟ್ಟಿರ್ತಾರಲ್ಲ ಇವರಿಗೆ ಬೆಳೆ ಬೆಳೆಯಲಿಕ್ಕೆ. ಏನು ಎಲ್ಲ ರೈತರಿಗೆ ಇವ್ರು ಸಹಕಾರಿ ಬ್ಯಾಂಕಲ್ಲಿ ಸಾಲ ಕೊಟ್ಟವ್ರ? ಪ್ರೈವೇಟಲ್ಲಿ ಕೊಂಡ್ಕೊಂಡಿರ್ತಾನೆ, ಸಾಲ ತಗೊಂಡಿರ್ತಾನೆ, ಅವನು ಬರ್ತಾನೆ ಎತ್ತಾಕೊಂಡು ಹೋಗ್ತಾನೆ ಎಲ್ಲ ಬೆಳೆದಿರೋ ರೈತಂದು ವಸ್ತುನ. ಅವನಿಗೆಲ್ಲಿ ದುಡ್ಡು ಸಿಗ್ತದೆ ಮಧ್ಯವರ್ತಿಗೆ? ರೈತನಿಗೆ ಎಲ್ಲಿ ಹೋಗ್ತದೆ? ಇನ್ನು ಬೆಳೆ ಪರಿಹಾರ, ಬೆಳೆ ಹಾನಿ, ಅದು ಇವತ್ತು ನಿನ್ನೆ ಅದೊಂದು ಪತ್ರಿಕೆಯಲ್ಲಿ ನೋಡ್ತಿದ್ದೆ ನಾನು. ಅವೈಜ್ಞಾನಿಕವಾಗಿ ಬೆಳೆ ಪರಿಹಾರದ ಫಲಾನುಭವಿಗಳನ್ನು ಗುರುತಿಸ್ತಕ್ಕಂಥದ್ರಲ್ಲಿ ಈ ಸರ್ಕಾರ ಭಾಳ ಅನ್ಯಾಯ ಮಾಡಿದೆ ರೈತರಿಗೆ ಅಂತಕ್ಕಂಥ ಒಂದು ದೊಡ್ಡ ಆರ್ಟಿಕಲ್ ಉತ್ತರ ಕರ್ನಾಟಕದ ಒಬ್ಬ ಸ್ನೇಹಿತರು ಬರೆದವ್ರೆ ಮಾಧ್ಯಮದ ಮಿತ್ರರು. ಇದು ಈ ಸರ್ಕಾರದಲ್ಲಿ ನಡೀತಾ ಇರೋದು.